ದ್ವಿತೀಯ PUC ರಾಜ್ಯಶಾಸ್ತ್ರ 7ನೇ ತಾರೀಕು ಎಕ್ಸಾಮ್ ಇದೆ. 7ನೇ ತಾರೀಕು ಎಕ್ಸಾಮಲ್ಲಿ ಯಾವ ರೀತಿ ಟಾಪರ್ ಥರ ನೀವು ಉತ್ತರವನ್ನು ಬರೀಬೇಕು, ಯಾವ ರೀತಿ ಕರೆಕ್ಟಾಗಿ ಪ್ರೆಸೆಂಟೇಷನ್ ಸ್ಕಿಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲವನ್ನು ಓದಿರ್ತೀರ, ಯಾವ ರೀತಿ ಉತ್ತರವನ್ನು ಸರಿಯಾಗಿ ಬರೀಬೇಕು, ಆ ಒಂದು ಬರೆಯುವಂಥ ಮೆಥಡ್ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಟಾಪರ್ ಯಾವ ರೀತಿ ಬರೀತಾರೆ, ಯಾವ ರೀತಿ ರಾಜ್ಯಶಾಸ್ತ್ರದಲ್ಲಿ 100ಕ್ಕೆ 100 ಅಂಕ ತೆಗೆದುಕೊಳ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸುಲಭವಾಗಿ ನಾನು ಹೇಳ್ತಾ ಇದ್ದೇನೆ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಷನ್ ಚಾನಲ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹೋಗಿ ಜಾಯ್ನ್ ಆಗಿ, ಎಲ್ಲ ರೀತಿಯ PDF ನೋಟ್ಸನ್ನು ಅಲ್ಲಿ ಹಾಕಿದ್ದೇನೆ. ಜಸ್ಟ್ ನೀವು ಅದರ ಯೂಟಿಲೈಸ್ ತೊಗೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಟಾಪರ್ ಯಾವ ರೀತಿ ಆನ್ಸರನ್ನು ಬರೀತಾರೆ ಅದೇ ರೀತಿ ನಾವು ಬರೆಯೋಣ, 80ಕ್ಕೆ 80 ಅಂಕ ತೆಗೆದುಕೊಳ್ಳೋಣ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಈಗ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಈ ಒಂದು ಟಾಪರ್ ಏನಪ್ಪ ಅಂತಂದರೆ 100ಕ್ಕೆ 100 ಅಂಕ ವಾರ್ಷಿಕ ಪರೀಕ್ಷೆ 2023 ವಾರ್ಷಿಕ ಪರೀಕ್ಷೆಯಲ್ಲಿ ತೆಗೆದುಕೊಂಡಿದ್ದಾರೆ. ಇದರ ಒಂದು ಸ್ವಲ್ಪ ಒಂದು ಎಕ್ಸಾಂಪಲನ್ನು ಇದೇ ಒಂದು ಎಕ್ಸಾಂಪಲ್ ಆಗಿ ತೆಗೆದುಕೊಂಡು ಯಾವ ರೀತಿ ಬರ್ತಿದ್ದಾರೆ ಅದನ್ನು ನಾವು ಫಾಲೋ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಅವರಿಗೆ 100ಕ್ಕೆ 100 ಅಂಕ ಸಿಕ್ಕಿದೆ. ಇಲ್ಲಿ ನೋಡ್ಬೋದು ನೀವು 100 ಅಂಕ ಕೊಟ್ಟಿದ್ದಾರೆ. ಒಂದು 100 ಅಂಕ ಇಲ್ಲಿ ಅವರಿಗೆ ಸಿಕ್ಕಿದೆ. ಒಂದು 100 100 ಓನ್ಲಿ. ಓಕೆ, ಇದಿಷ್ಟಾಯಿತು. 1 ಅಂಕದ ಪ್ರಶ್ನೆಯನ್ನು ಆ್ಯಸ್ ಇಟ್ ಈಸ್ ಭಾಗ ಎನಲ್ಲಿ ನೋಡಿ, ಭಾಗ ಎ ಅಂತ ಈ ರೀತಿ ಬರೀರಿ. ಅಂದರೆ ಇವ್ಯಾಲ್ಯುವೇಟರ್ ಮಾಡೋರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ, ಸಹಾಯ ಆಗುತ್ತೆ. ಭಾಗ ಎನಲ್ಲಿ ಇದು ಈ ರೀತಿ ಹಾಕಿ, ಭಾಗ ಎ ಅಂತ ಹಾಕಿ, ಈ ರೀತಿ ಇದೇನು ಆಪ್ಷನ್ ಇದೆಯಲ್ಲ ಈ ಒಂದು ಆಪ್ಷನ್ನ ಹಾಕಿ, ಮಾರ್ಜಿನ್ ಸೈಡ್ ಇಲ್ಲಿ ಉತ್ತರದ ಒಂದು ಪ್ರಶ್ನೆಗಳನ್ನು ಇಲ್ಲಿ ಹಾಕಿ, ಪ್ರಶ್ನೆ ಸಂಖ್ಯೆಯನ್ನು ಹಾಕಿ. ಇದಿಷ್ಟು ಬೇಸಿಕ್ ಥಿಂಗ್ ಆಯಿತು. ಇಲ್ಲಿ ನೋಡಿ, MCQ ಪ್ರಶ್ನೆ ಹೋದ ಸಾರಿ ಬಂದಿತ್ತು. ಈ MCQ ಪ್ರಶ್ನೆಯಲ್ಲಿ ಬಿ ಆಪ್ಷನ್ 1950 ಎಷ್ಟೇ, ಆ್ಯಸ್ ಇಟ್ ಈಸ್ ಎಷ್ಟಿದೆ ಅಷ್ಟೇ ಬರೆಯೋಣ. ಮತ್ತೆ ಕ್ವಶನನ್ನು ಬರೆದು ಇಲ್ಲ, ಆ್ಯಸ್ ಇಟ್ ಈಸ್ ಎಷ್ಟಿದೆ ಅಷ್ಟೇ. ಬಿ ಅಂತ ಆಪ್ಷನ್ ಇದೆ, 1950 ಬರೆದಿದ್ದಾರೆ. ಇದಿಷ್ಟು MCQ ಬರೆಯುವಂಥ ಒಂದು ಸಿಂಪಲ್ ಮೆಥಡ್. ಇದಿಷ್ಟು ಗೊತ್ತಾಯ್ತು ಅಂತ ಭಾವಿಸ್ತಾರೆ. ಇಷ್ಟೇ ಬರೀರಿ. ಬೇಕಂದರೆ ಇನ್ನೂ ಏನಾದರೂ ಸ್ವಲ್ಪ ಆ್ಯಡ್ ಮಾಡಬೇಕಂತಂದರೆ ಜಸ್ಟ್ ಒಂದು ಅಂಡರ್ಲೈನನ್ನು ಮಾಡಿ, ಜಸ್ಟ್ ಒಂದು ಅಂಡರ್ಲೈನ್ ಮಾಡಿ, ಏನಾಗಲ್ಲ ಅಂಡರ್ಲೈನ್ ಮಾಡಿ. ಇದಿಷ್ಟ ಆಯಿತು. ಇಲ್ಲಿ ಮತ್ತೆ ಕ್ವಶನನ್ನು ಬರೆದಿದ್ದಾರೆ, ಇದನ್ನು ನೋಡ್ತಾ ಹೋಗಿ. ಇಲ್ಲಿ ಬಿಟ್ಟ ಸ್ಥಳವನ್ನು ಬರೆದಿದ್ದಾರೆ. ಈ ರೀತಿ ಬಿಟ್ಟ ಸ್ಥಳಕ್ಕೆ ಅಂಡರ್ಲೈನನ್ನು ಮಾಡಿ, ಅಂಡರ್ಲೈನನ್ನು ನೀವು ಮಾಡಿ, ಈ ರೀತಿ ಅಂಡರ್ಲೈನ್ ಮಾಡಿ, ಏನು ತಪ್ಪಿಲ್ಲ, ಉತ್ತಮ. ಈ ರೀತಿ ಬಿಟ್ಟ ಸ್ಥಳಕ್ಕೆ ಅಂಡರ್ಲೈನ್ ಮಾಡಿ. ಹೊಂದಿಸಿ ಬರೆಯಿರಿ ಬರೆದಿದ್ದಾರೆ. ಹೊಂದಿಸಿ ಬರೆಯಿರಿ, ಇಲ್ಲಿದೆ ಹೊಂದಿಸಿ ಬರೆಯಿರಿ. ಈ ಹೊಂದಿಸಿ ಬರೆಯಿರನ್ನು ನೀವು ನೋಡಿ. ಹೊಂದಿಸಿ ಬರೆಯಲು ನಾನು ಪದೇ ಹೇಳ್ತಾ ಇದ್ದೇನೆ. 2 ಕಾಲಮನ್ನು ಲಿಟ್ರಲಿ ಬರೀರಿ. ಇದೊಂದು ಕಾಲಮ್, ಇದೊಂದು ಕಾಲಮ್, 2 ಕಾಲಮನ್ನು ಬರೀಬೇಕು. ಕರೆಕ್ಟಾಗಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ ನೋಡಿ. ಇದಿಷ್ಟಾಯಿತು. 2 ಅಂಕದ ಪ್ರಶ್ನೆಗೆ, ಕೇವಲ 2 ಅಂಕದ ಪ್ರಶ್ನೆಗೆ ಎರಡೇ ಶಬ್ದದಲ್ಲಿ ಉತ್ತರ ಕಂಪ್ಲೀಟ್ ಆಗುತ್ತೆ. ಅದನ್ನು ಬಿಟ್ಟು ಮತ್ತೇನು ವಾಕ್ಯ ಮಾಡಿ ಬರಿಬೇಕಂತೇನಿಲ್ಲ. 2 ಪಂಜಾಬ್ ಹರಿಯಾಣ, ಇಷ್ಟೇ ಸಿಂಪಲ್. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಏನು, ಇಲ್ಲಿ ಉತ್ತರ ಬರೆದಿದ್ದಾರೆ, ನೋಡ್ಕೊಂಬಿಡಿ. 2 ಅಂಕದ ಪ್ರಶ್ನೆ, ಇದಿಷ್ಟನ್ನು ಬರೀಬೇಕು. ಎಕ್ಸ್ಟ್ರಾ ಕ್ವಶನ್ ಬರೆದ್ರೆ ಈ ರೀತಿ ಹಾಕ್ತಾರೆ ಅವರು. ಎಕ್ಸ್ಟ್ರಾ ನೀವು ಏನಾದರೂ ಬೇಕಾದರೆ ಒಂದು ಎಕ್ಸ್ಟ್ರಾ ಕ್ವಶನನ್ನು ಬರೀರಿ. ಎಕ್ಸ್ಟ್ರಾ ಕ್ವಶನ್ ಮೇಲೆ ಒಂದು ಸ್ವಲ್ಪ ಡೌಟ್ಸ್ ಇರುತ್ತೆ. ಏನಪ್ಪ ಡೌಟ್ಸ್ ಅಂತಂದರೆ, ಎಕ್ಸ್ಟ್ರಾ ಕ್ವಶನ್ ಬರಿಬೋದು, ಎಕ್ಸ್ಟ್ರಾ ಕ್ವಶನನ್ನು ಬರಿಬೋದು, ಏನು ಅಭ್ಯಂತರ ಅಲ್ಲ. 1ಕ್ಕಿಂತ ಜಾಸ್ತಿ ಬರಿಬೇಡಿ. ನಿಮ್ಗೆ ಯಾವ ಡೌಟ್ ಇರುತ್ತೆ ನೋಡಿ, 5 ಬರಿಬೇಕಾ, 5ಕ್ಕೆ 5 ಬರೀರಿ. ರಾಜ್ಯಶಾಸ್ತ್ರದಲ್ಲಿ 2 ಅಂಕದ 5 ಪ್ರಶ್ನೆನ 5 ಬರೀರಿ. ಒಂದೇನಾದರೂ ಕನ್ಫ್ಯೂಷನ್ ಇದ್ದು, ಇಲ್ಲ ನನಗೆ ಈ ಉತ್ತರ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅಂತಂದರೆ ಒಂದು ಎಕ್ಸ್ಟ್ರಾ ಕ್ವಶನನ್ನು ಟಚ್ ಮಾಡಿ. ಎಕ್ಸ್ಟ್ರಾ ಕ್ವಶನನ್ನು ಟಚ್ ಮಾಡಿದಾಗ ಆ ಉತ್ತರದ ಮಾರ್ಕ್ಸ್ ಏನಾದರೂ 1.5 ಏನಾದರೂ ಕೊಟ್ಟರೆ ಇಲ್ಲಿ 2 ಅಂಕ ಬಿದ್ದಿರುತ್ತೆ. ಈ 2 ಅಂಕವನ್ನು ಕನ್ಸಿಡರ್ ಮಾಡ್ತಾರೆ. ಇದು ಎಕ್ಸ್ಟ್ರಾ ಕ್ವಶನ್ ಆಯಿತಾ. 2ಕ್ಕಿಂತ ಹೆಚ್ಚು ಎಕ್ಸ್ಟ್ರಾ ಕ್ವಶನ್ ನಾನು ಬರಿತೀನಿ ಅಂತಂದರೆ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅವ್ರಿಗೆ, ಇವ್ಯಾಲ್ಯುವೇಟರ್ಗೆ. ಅವ್ರಿಗೆ ಕನ್ಫ್ಯೂಷನ್ ಆದರೆ ಮತ್ತೆ ಅಂಕಗಳು ನಿಮ್ಮದೇ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಈ ತಪ್ಪನ್ನು ಮಾಡಬೇಡಿ. 5ಕ್ಕೆ 5 ಲಿಟ್ರಲಿ ಎಷ್ಟು ಕೇಳಿದಾರೆ ಅಷ್ಟೇ ಬರೆಯೋಣ. ಒಂದೇನಾದರೂ ಕನ್ಫ್ಯೂಷನ್ ಇದ್ದರೆ ಎಕ್ಸ್ಟ್ರಾ ಕ್ವಶನ್ ಟಚ್ ಮಾಡೋಣ. ಓಕೆ ಆಯಿತು. ಇಲ್ಲಿ 2 ಅಂಕದ ಪ್ರಶ್ನೆಯನ್ನು ಅವರು ಕೊಟ್ಟಿದ್ದಾರೆ. ಆ್ಯಸ್ ಇಟ್ ಈಸ್ ನೀವು ಇದೇ ರೀತಿ ಬರೀರಿ. ಪೀಠಿಕೆ ಪ್ರತಿಯೊಂದು ವಿಡಿಯೋದಲ್ಲಿ ಟಾಪರ್ ಆನ್ಸರ್ ಶೀಟನ್ನು ಅನಾಲಿಸಿಸ್ ಮಾಡಿದಾಗ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಪೀಠಿಕೆ ಉಪಸಂಹಾರ 5 ಅಂಕದ ಪ್ರಶ್ನೆಗಾಗಲಿ 10 ಅಂಕದ ಪ್ರಶ್ನೆಗಾಗಲಿ ಹಾಕಲೇಬೇಕು, ಕಡ್ಡಾಯವಾಗಿ ಹಾಕಬೇಕು. ಪೀಠಿಕೆಯನ್ನು ಹಾಕಿದ್ದಾರೆ, ಜಸ್ಟ್ ಪೀಠಿಕೆಯನ್ನು ಹಾಕಿ, ನೀವು ಸಹ ಪೀಠಿಕೆಯನ್ನು ಹಾಕಿ. ಪೀಠಿಕೆ ಹಾಕಿ ಚುನಾವಣಾ ಅಂಶಗಳು, ಇಲ್ಲಿ ಎಷ್ಟೆಷ್ಟು ಮತದಾರ, ಪ್ರಥಮ ಸಾರ್ವತ್ರಿಕ ಚುನಾವಣೆ ಮೇಲೆ ಇದೊಂದು ಪ್ರಶ್ನೆ. ಇದನ್ನು ನೀವು ಇದೇ ರೀತಿ ಸರಿಯಾಗಿ ಇದೇ ಕ್ವಶನನ್ನು ಇದೇ ರೀತಿ ಆನ್ಸರನ್ನು ಮಾಡಿ. ಇದಿಷ್ಟಾಯಿತು, ನೋಡ್ತಾ ಹೋಗಿ ಇವೆಲ್ಲ ಪೀಠಿಕೆ. ಇಲ್ಲೊಂದು ಟೆಕ್ನಿಕನ್ನು ಹೇಳ್ತಾ ಇದ್ದಾನೆ ನಾನು. ಯಾವ ರೀತಿ ಟೆಕ್ನಿಕಪ್ಪ ಅಂತಂದರೆ, ಇವ್ಯಾಲ್ಯುವೇಟರ್ಗೆ ಇಂಪ್ರೆಸ್ ಮಾಡೋದು ಹೇಗೆ ಇಲ್ಲಿ ಗೊತ್ತಾಗುತ್ತೆ ನಮಗೆ. ಅದಕ್ಕಾಗಿ ವಿಡಿಯೋನ ಕೊನೆ ತನಕ ನೋಡು. ಪೀಠಿಕೆ ಅಂತ ಇದೆ, ಪೀಠಿಕೆ ಆಯಿತು. ನಾಗರಿಕ ಸೇವಾ ವರ್ಗದವರ ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ ಈ ಒಂದು ಪ್ರಶ್ನೆಯಲ್ಲಿ. ಹೇಳಿದ್ದಾರೆ. ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂತಂದರೆ, ಹರ್ಮನ್ ಪೈನರ್ ಒಂದು ವಾಕ್ಯವನ್ನು ಎಕ್ಸ್ಟ್ರಾ ಹೇಳಿದ್ದಾರೆ. ಅವರು ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ.
ಹಿ ವಿಲ್ ಗೆಟ್ ಇಂಪ್ರೆಸ್ಡ್. ಅವನು ಇಂಪ್ರೆಸ್ ಆಗ್ಬಿಡ್ತಾನೆ. ಯಾರಪ್ಪ? ಇವ್ಯಾಲ್ಯುವೇಟರ್ ಇಂಪ್ರೆಸ್ ಆಗ್ತಾನೆ. ಇನ್ನೊಂದು ಇಂಪ್ರೆಸ್ ಥಿಂಗ್ ಏನಂತಂದರೆ, ನಿಮ್ಮ ಒಂದು ಬೌದ್ಧಿಕ ಮಟ್ಟವನ್ನು ಅಳೆಯುವಂಥ ಒಂದು ಸಾಧನ ಇಲ್ಲಿ ಮಾಡಿದ್ದಾರೆ ನೋಡೋರು. ಏನು ಮಾಡಿದ್ದಾರೆ ಅಂತಂದರೆ, ಲಕ್ಷಣಗಳು. ನಾಗರಿಕ ಸೇವಾ ವರ್ಗದವ್ರ ಲಕ್ಷಣಗಳನ್ನು ಆಲ್ರೆಡಿ ಅವರು ಓದಿದ್ದಾರೆ. 20-30 ವರ್ಷ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವರು ನಿಮ್ಮ ಲಕ್ಷಣಗಳನ್ನು, ಕೇವಲ ನಿಮ್ಮ ಲಕ್ಷಣ, ಇಲ್ಲಿ ಅವರು ಲಕ್ಷಣವನ್ನು ಬರೆದಿದ್ದಾರೆ. ನೀವು ನೋಡಿ, ಲಕ್ಷಣಗಳಂತ ಹಾಕಿದರು. ಲಕ್ಷಣಗಳನ್ನು ಹಾಕಿ ಪೀಠಿಕೆ ನಂತರ ಒಂದು ವಾಕ್ಯವನ್ನು ಕೊಟ್ಟರು. ವಾಕ್ಯದ ನಂತರ ಲಕ್ಷಣಗಳನ್ನು ಬರೀತಾರೆ. ಲಕ್ಷಣಗಳನ್ನು ಬರೆದ ನಂತರ ಆ ಒಂದೊಂದೇ ಲಕ್ಷಣಗಳನ್ನು ವಿವರಿಸ್ತಾ ಹೋಗ್ತಾರೆ. ಇಲ್ಲಿ ನೋಡಿ ಅವ್ರು ಏನು ಮಾಡಿದ್ದಾರೆ ಅಂದರೆ 1, 2, 3, 4, 5, 6, 7 ಬರೆದಿದ್ದಾರೆ. ಈ ಲಕ್ಷಣಗಳನ್ನು ನೋಡಿದ ತಕ್ಷಣ ನಿಮ್ಮ ವಿವರಣೆಯನ್ನು ನೋಡೋಲ್ಲ, ಡೈರೆಕ್ಟಾಗಿ 5ಕ್ಕೆ 5 ಅಂಕ ಕೊಟ್ಟು ಮುಂದಿನ ಕ್ವಶನ್ಗೆ ಹೋಗ್ತಾರೆ. ಇದು ಟ್ಯಾಕ್ಟಿಕ್. ಇದು ಒಬ್ಬ ಟ್ಯಾಕ್ಟಿಷಿಯನ್ ಮಾಡುವಂಥ ಕೆಲಸ. ಈ ರೀತಿ ಮಾಡಿದರೆ ಆರಾಮಾಗಿ ಉತ್ತರಕ್ಕೆ ಕಂಪ್ಲೀಟಾಗಿ ಮಾರ್ಕ್ಸನ್ನು ಕೊಡ್ತಾರೆ. ಇದಿಷ್ಟನ್ನು ನೀವು ಫಾಲೋ ಮಾಡಿ. 10 ಅಂಕದ ಒಂದು ಪ್ರಶ್ನೆಯನ್ನು ನೋಡೋಣ. 5 ಅಂಕಕ್ಕೆ 5 ಪಾಯಿಂಟನ್ನು ಬರೀರಿ. 10 ಅಂಕಕ್ಕೆ 10 ಪಾಯಿಂಟನ್ನು ಬರೀರಿ. ಇದಿಷ್ಟು ಸಾಕು. ಪೀಠಿಗೆ ಉಪಸಂಹಾರ 10 ಅಂಕಕ್ಕಾಗಲಿ 5 ಅಂಕಕ್ಕಾಗಲಿ ಹಾಕಲೇಬೇಕು. 10 ಅಂಕದ ಒಂದು ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಇವರೆಲ್ಲ ಬರೆದಿದ್ದಾರೆ. ಈ ಒಂದು PDF ಅನ್ನು ಆಲ್ರೆಡಿ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದೆ. ನಿಮ್ಗೆ ಬೇಕಂದರೆ ಹೋಗಿ ನೋಡಿ. ಇಲ್ಲಿ ನೋಡಿ, 10 ಅಂಕದ ಒಂದು ಪ್ರಶ್ನೆ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. 10 ಅಂಕದ ಈ ಆ್ಯನ್ಯುವಲ್ ಎಕ್ಸಾಮ್ ಏನಿದೆ ಅದು ಬಂದೇ ಬರುತ್ತೆ. ಪೀಠಿಕೆಯನ್ನು ಹಾಕಿದ್ದಾರೆ. ಪೀಠಿಕೆಯನ್ನು ಹಾಕಿ ಇಲ್ಲಿ ನೋಡಿ, ಸಂವಿಧಾನೇತರ 10ಕ್ಕೆ 10 ಬರೆದಿದ್ದಾರೆ. ಸಂವಿಧಾನೇತರ ಬೆಳವಣಿಗೆ, ಪಕ್ಷ ಪದ್ಧತಿಯ ಅಸ್ತಿತ್ವ, ಪಕ್ಷಗಳ ಒಡಕು ಮತ್ತು ವಿಲೀನ, ಇವೆಲ್ಲ ಪಾಯಿಂಟನ್ನು ಬರೆದು ಸಮ್ಮಿಶ್ರ ಸರ್ಕಾರದ ಶಕೆ 10ಕ್ಕೆ 10 ಪಾಯಿಂಟನ್ನು ಬರೆದಿದ್ದಾರೆ. ಬರೆದ ನಂತರ ಇವನ್ನ ಒಂದೊಂದಾಗಿ ವಿವರಣೆ ಕೊಡ್ತಾ ಹೋಗಿದ್ದಾರೆ. ಇದು ಒಬ್ಬ ಟಾಪರ್ ವಿದ್ಯಾರ್ಥಿ ಮಾಡುವಂಥ ಕೆಲಸ. ಯಾಕೆ ಅಂತಂದರೆ ಇಲ್ಲಿ ನೋಡಿದರೆ ಅವರು ಇಲ್ಲಿ ನೋಡಿ, ಇಲ್ಲಿ ರೈಟ್ ಮಾರ್ಕನ್ನು ಹಾಕಿದ್ದಾರೆ. ರೈಟ್ ಮಾರ್ಕ್ ಹಾಕಿದ್ದಾರೆ. ಈ 10ಕ್ಕೆ 10 ಪಾಯಿಂಟ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿ ವಿವರಣೆನೂ ಚೆನ್ನಾಗಿ ಕೊಟ್ಟಿರ್ತಾನೆ. ಮುಂದೆ ಹೋಗೋಣ ಅಂತ ಹೇಳಿಬಿಟ್ಟು 10ಕ್ಕೆ 10 ಅಂಕ ಕೊಟ್ಟು ಎಲ್ಲ ಕ್ವಶನ್ಗೆ ಇದೇ ರೀತಿ ಉತ್ತರಕ್ಕೆ, ಎಲ್ಲ ಕ್ವಶನ್ ಉತ್ತರಕ್ಕೆ ಅವರು ಇದೇ ರೀತಿ ಮಾರ್ಕ್ಸನ್ನು ಕೊಡ್ತಾರೆ. ನಿಮ್ಮನ್ನು 1, 2, 3 ಪೇಜಲ್ಲಿ ಅಳಗ್ಬಿಡ್ತಾರೆ ಅವರು. 2 ಪುಟವನ್ನು ನೀವೇನಾದರೂ ಸರಿಯಾಗಿ ಬರೆದಿದ್ರೆ ರೈಟ್ ಹಾಕಿ ಹೋಗ್ಬಿಡ್ತಾರೆ. ಅದೇ ರೀತಿ ನೀವು ಈ ರೀತಿ ಪಾಯಿಂಟ್ಸನ್ನು ಬರೆದ್ರೆ ಉತ್ತಮ. ಇದಿಷ್ಟು 5 ಅಂಕದ ಪ್ರಶ್ನೆ, 10 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆ. ಆ್ಯಸ್ ಇಟ್ ಈಸ್ ಟಾಪರ್ ಯಾವ ರೀತಿ ಬರೀತಾರೆ ಆ ರೀತಿ ಬರೆಯುವಂಥ ಒಂದು ಮೆಥಡ್. ಇದನ್ನು ನೀವು ಫಾಲೋ ಮಾಡಿ. ನಿಮ್ಮ ಸ್ನೇಹಿತರು ಈ ಒಂದು ಮೆಥಡನ್ನು ಶೇರ್ ಮಾಡಿ. ಈ ಒಂದು ವಿಡಿಯೋನ ಶೇರ್ ಮಾಡಿದರೆ ಅವ್ರಿಗೂ ಸಹ ಅದು ಹೆಲ್ಪ್ ಆಗುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್. ಎಲ್ಲ ರೀತಿಯ PDF ನೋಟ್ಸನ್ನು ಹಾಕ್ತಾ ಇದ್ದಾರೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದೆ. ಧನ್ಯವಾದ ಸ್ನೇಹಿತರೆ.